ನನ್ ಮಗು ಈ ವರ್ಷ UKG ಓದ್ತಾ ಇದೆ. ನೆಕ್ಸ್ಟ್ ಇಯರ್ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಮಾಡಬೇಕು. ಹೊಸದೊಂದು ರೂಲ್ಸ್ ಬಂದಿದೆಯಂತೆ ಮೇಡಮ್, 6 ವರ್ಷ ತುಂಬಿರ್ಲೇಬೇಕಂತೆ ಅಂತ ತುಂಬಾ ಮೆಸೇಜಸ್ ಬರ್ತಾನೇ ಇದೆ. ಇದು ನಮ್ ಶಾಲೆಯಲ್ಲಿ UKG ಮುಗಿಸಿರೋ ಎಲ್ಲಾ ಪೇರೆಂಟ್ ಗಳ ಕಷ್ಟ ನಮಗೂ ಅರ್ಥ ಆಗುತ್ತೆ. ಬಟ್ ಈ ರೂಲ್ಸ್ ಅನ್ನ ನಾವು ಮಾಡಿರೋದಲ್ಲ, ಇದು ಸರ್ಕಾರದ ರೂಲ್ಸ್. ಮಾರ್ಚ್ 31ರಿಂದ ಜೂನ್ 1ರ ಒಳಗೆ ಈ ಶೈಕ್ಷಣಿಕ ವರ್ಷ ಏನಿದೆ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗು 1ನೇ ತರಗತಿಗೆ ಅಡ್ಮಿಷನ್ ಆಗಬೇಕಂದ್ರೆ ಮಾರ್ಚ್ 31 ಇಂದ ಜೂನ್ 1 ಒಳಗಡೆನೆ ಮಗುವಿಗೆ 6 ವರ್ಷ ಕಂಪ್ಲೀಟ್ ಆಗಿರಲೇಬೇಕು. ಇಲ್ಲ ಅಂದ್ರೆ ಸ್ಯಾಟ್ಸ್ ಅಲ್ಲಿ ನಮಗೆ ಮಗುವಿನ ಸ್ಯಾಟ್ಸ್ ನಂಬರ್ ಜನರೇಟ್ ಮಾಡೋಕೆ ಬಿಡೋದಿಲ್ಲ, ಅದು ಹಂಗೆ ಅಪ್ಡೇಟ್ ಆಗಿರುತ್ತೆ. ಸೊ ಪೇರೆಂಟ್ಸ್ ಆಗಿ ನೀವು ದಯವಿಟ್ಟು ಕೋಆಪರೇಟ್ ಮಾಡಲೇಬೇಕು. ಇದು ನಾವು ಮಾಡ್ಕೊಂಡಿರೋ ರೂಲ್ಸ್ ಅಲ್ಲ, ಸರ್ಕಾರದಿಂದ ಬಂದಿರೋ ರೂಲ್ಸ್. ಮಗುವಿಗೆ 1 ವರ್ಷ ಇವಾಗ ಮತ್ತೆ UKG ಓದಿಸೋದ್ರಲ್ಲಿ ತೊಂದರೆನೇ ಇಲ್ಲ. ಸಪೋಸ್ ಆ ಮಗು 10ನೇ ಕ್ಲಾಸಿಗೆ ಬಂದಾಗ ಅಲ್ಲಿ ಹಾಲ್ ಟಿಕೆಟ್ ಅಲ್ಲಿ ಏನಾದ್ರೂ ಇಶ್ಯೂಸ್ ಆಗಿ, ಇಲ್ಲ ಮಗು ಏಜ್ ಕ್ರೈಟೀರಿಯಾ ಸೂಟ್ ಆಗ್ತಾ ಇಲ್ಲ ಅಂತ ಹೇಳಿ 10th ಅನ್ನ ಎರಡ್ ಸತಿ ಓದಿಸ್ಬೇಕು ಅಂತ ಅಲ್ಲೇನಾದ್ರೂ ಹೊಸ ರೂಲ್ಸ್ ಬಂದ್ರೆ ಅಲ್ಲಿ ಹೋಗಿ ಸಫರ್ ಆಗೋದಕ್ಕಿಂತ UKGನೇ ಮಕ್ಕಳು ಇನ್ನೊಂದ್ಸಲಿ ಓದ್ಲಿ, ಪ್ರಾಬ್ಲಮ್ ಇಲ್ಲ. ನೆನಪಿರ್ಲಿ, ಮಾರ್ಚ್ 31 ಇಂದ ಜೂನ್ 1 ಒಳಗಡೆ ನಿಮ್ಮ ಮಗುವಿಗೆ 6 ವರ್ಷ ತುಂಬಿದ್ರೆ ಮಾತ್ರ ಈ ಶೈಕ್ಷಣಿಕ ವರ್ಷ 26-27ನೇ ಸಾಲಿಗೆ ನಿಮ್ಮ ಮಗು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ತಗೋಬಹುದು.